ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಗಲೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ 30ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ 30ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಭಿಷೇಕ, ಮಹಾಗಣಪತಿ ಹೋಮ, ಕಲಶ ಸ್ಥಾಪನೆ, ನವಗ್ರಹ ಹೋಮ, ಸುದರ್ಶನ ಹೋಮ, ಪೂರ್ಣಾಹುತಿ ಮತ್ತು ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ, ಭಜನೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣರವರು, ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ, ಮುಖಂಡರಾದ ಕೆಂಚಪ್ಪ, ಚಂದ್ರಾರೆಡ್ಡಿ, ಚಂದಾಪುರ ಪುರಸಭೆಯ ಸದಸ್ಯರಾದ ಶ್ರೀಮತಿ ರೇಣುಕಾ ರಾಜಪ್ಪ, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಶಿವರಾಮರೆಡ್ಡಿ, ನಾಗಿರೆಡ್ಡಿ, ಡಿ ವೆಂಕಟೇಶ್, ಚನ್ನಪ್ಪ, ಎಂ ರಾಜಪ್ಪ, ರಾಮಸ್ವಾಮಿ, ಗೋಪಾಲರೆಡ್ಡಿ, ಎನ್ ರಾಜಪ್ಪ, ಪಿಳ್ಳಪ್ಪ, ನರಸಿಂಹಾರೆಡ್ಡಿ, ರವಿಕುಮಾರ್, ರಾಮಚಂದ್ರಾರೆಡ್ಡಿ, ಪಾಪಣ್ಣ, ಅಶೋಕ್, ಬಾಬುರೆಡ್ಡಿ, ರಕ್ಷಿತ್, ಕೃಷ್ಣಾರೆಡ್ಡಿ, ಮಂಜಮ್ಮ ಮತ್ತು ಹೆಗಲೂರು ಗ್ರಾಮಸ್ಥರು ಭಾಗವಹಿಸಿದ್ರು. ಸಮೃದ್ಧಿಗೊಳಿಸಲಿ ಎಲ್ಲಾ ರೀತಿಯ ಚಿನ್ನ. ಭಾರ್ಗವಾಯ ವಿದ್ಮಹೇ ದಿವ್ಯ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಸ್ವಾಹಾ ಸ್ವಾಹಾ. ಭಾರ್ಗವಾಯ ವಿದ್ಮಹೇ ದಿವ್ಯ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಸ್ವಾಹಾ. ಭಾರ್ಗವಾಯ ವಿದ್ಮಹೇ ದಿವ್ಯ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಸ್ವಾಹಾ. ಭಾರ್ಗವಾಯ ವಿದ್ಮಹೇ ದಿವ್ಯ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಸ್ವಾಹಾ. ಶ್ರೀ ಕೇತುಗ್ರಹ ದೇವರವರೇ ವಿನಿಯೋಗ. ಕೇತುಗ್ರಹ ದೇವರ ಅನುಗ್ರಹದಿಂದ ಕುಲದ ಉನ್ನತಿ ಅಂದ್ರೆ ವಂಶಾಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಭಗವಂತ ಕೇತುಗ್ರಹದ ಅನುಗ್ರಹಕ್ಕಾಗಿ ಕೇತುಗ್ರಹದ ಹೋಮ ನಡೀತಾ ಇದೆ. ಚಿತ್ರಗಾಯ ಮಹೇ ಧೂಮ್ರಧುರಾಯ ತನ್ನೋ ಕೇತು ಪ್ರಚೋದಯ ಸ್ವಾಹ. ಓಂ ಚಿತ್ರಗಾಯ ಮಹೇ ಧೂಮ್ರವರ್ಣಾಯ ಮಹೇ ತನ್ನೋ ಕೇತು ಪ್ರಚೋದಯ ಸ್ವಾಹ. ಚಿತ್ರಗಾಯ ಮಹೇ ಧೂಮ್ರವರ್ಣಾಯ ತನ್ನೋ ಕೇತು ಪ್ರಚೋದಯ ಸ್ವಾಹ. ಚಿತ್ರಗಾಯ ಮಹೇ ಧೂಮ್ರವರ್ಣಾಯ ಮಹೇ ತನ್ನೋ ಕೇತು ಪ್ರಚೋದಯ ಸ್ವಾಹ. ಅನುಕೂಲ ಭಯಚ್ಛ ಆಪದೋ ನಾಶಯ ನಾಶಯ ಸಂಪದೋ ವರ್ಧಯ ವರ್ಧಯ ಸಕಲ ಮನೋರಥಂ ಸಾಧಯ ಸಾಧಯ. ಓಂ ಶ್ರೀ ಐಂ ಕ್ಲೀಂ ಗ್ಲೋಂ ಗಂ ಗಣಪತಯೇ ನಮಃ. ದಕ್ಷಿಣ ಪದೇ ಪದೇ ಆವೋಹ ಪಾಪಗರ್ಭ ಪಾಪಾತ್ಮ ಸಂಭವಾತ್ ತ್ರೈಭಾತ್ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣಭಾವೇನ ರಕ್ಷರಕ್ಷೋ ಯಜ್ಞೇಶ್ವರ. ಯಜ್ಞೇಶ್ವರ ದೇವರು ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ. ಅಗ್ನಿ ಈಗ ಯಾವ ರೀತಿ ನಾವು ಹೋಮವನ್ನು ಮಾಡಿದಿರಿ, ಮಹಾಗಣಪತಿ, ಆ ಅಷ್ಟದಿಕ್ಪಾಲಕರು, ಆದಿತ್ಯ ನವಗ್ರಹ, ಲಕ್ಷ್ಮೀನಾರಾಯಣ, ಸುದರ್ಶನ ಹಾಗೂ ರಾಧಾರುಕ್ಮಿಣಿ ಸಹಿತ ವೇಣುಗೋಪಾಲ ಸ್ವಾಮಿಯ ಹೋಮವನ್ನು ನಡೆಸಿದ್ದೀವಿ. ಯಜ್ಞೇಶ್ವರ ನಿಮ್ಮ ಆಸೆಗಳನ್ನ ಆ ಅಗ್ನಿಯ ಮುಖಾಂತರವಾಗಿ ಆ ದೇವರಿಗೆ ಸಲ್ಲಿಸ್ತಾನೆ. ಹಾಗಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ನಿಮ್ಮ ಕೈಯಲ್ಲಿರ್ತಕ್ಕಂಥ ಅವಿಸನ್ನ ಆಚೆ ಹಾಕ್ಬಾರ್ದು, ಒಳಗಡೆ ಹಾಕಿ ನೋಡಿ ಈ ರೀತಿಯಾಗಿ ಅವಿಸನ್ನ ನಮಸ್ಕಾರ ಮಾಡ್ಕೊಳ್ಬೇಕು. ನಿಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಒಳಗಡೆ ಅವಿಸನ್ನ ಸಮರ್ಪಣೆ ಮಾಡಿ. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ತಥಾಸ್ತು. उक्तामिन्द्रमहे मनीरधवलं छायैव कैन्द्रेषते
कामिन्दुकलानिबद्धरत्नगुणा तत्त्वादरणात्मिका गायत्री वरदावयं कुशगजं शुभ्रं कपालदं संयुक्तं धूपो प्रतिकृष्यतं श्रीमान् श्रीरामायण श्री ಒಂದೇ ಒಂದು ಸೆಕೆಂಡ್ ಇದೊಂದು ತಟ್ಟೆ ಕೊಡಿ. ಅರ್ಚನೆ ಆಗುತ್ತೆ. आयतनवान् भवति अवश्यतमदायतं भेदा आयतनवान् भवति आवश्यतमदायतनम् आयतनवान् भवति एवं भेदा रूपमायतनं वेद आयतनवान् भवति
ಹಿಗ್ಲೂರು ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಒಂದು 20ನೇ ವಾರ್ಷಿಕೋತ್ಸವ ಇವತ್ತು ಇಡೀ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಜಾತಿ ಭೇದ ಭಾವ ಅನ್ನೋದು ಈ ಒಂದು ದೇವಸ್ಥಾನದಲ್ಲಿ ಇವತ್ತಿಗೂ ಇಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರತಿ ವರ್ಷ. ಯಾಕಂದರೆ ಪ್ರತಿ ವರ್ಷ ನಾನು ಸಹ ಬಂದು ಇಲ್ಲಿ ಭಾಗಿಯಾಗ್ತಾ ಇದ್ವಿ. ನಿಜವಾಗ್ಲೂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಇದೇ ರೀತಿ ಯಾಕಂದರೆ ಒಂದು ಸನಾತನ ಧರ್ಮ, ಒಂದು ಹಿಂದೂ ಧರ್ಮ ಬೆಳಿಬೇಕಾದ್ರೆ ಇವತ್ತು ಇಡೀ ಗ್ರಾಮಸ್ಥರೆಲ್ಲ ಸೇರಿ ಒಂದು ಒಗ್ಗೂಡಿ ಒಂದು ಪೂಜಾ ಕಾರ್ಯಕ್ರಮ ಮಾಡಿ ಇಡೀ ಹೆಣ್ಣು ಮಕ್ಕಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಾಗಲೇ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗೋದು. ಆ ಒಂದು ಅರ್ಥ ಇವತ್ತು ಈ ದೇವಸ್ಥಾನದಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಮಗೆಲ್ಲ ತುಂಬ ಸಂತೋಷನೇ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಬುರವರು ಇಡೀ ಹೂವಿನ ಅಲಂಕಾರ ಪೂರ್ತಿ ಅವರ ಕುಟುಂಬದಿಂದ ಇವತ್ತು ಕೊಟ್ಟಿದ್ದಾರೆ. ಅದೇ ರೀತಿ ಒಬ್ಬರು ಅನ್ನದ ಪ್ರಸಾದ, ಇನ್ನೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ಸ್ವಂತ ಇಚ್ಛೆಯಿಂದ ಅವರ ಶಕ್ತಿ, ದೇವರು ಕೊಡುವಂಥ ಒಂದು ಶಕ್ತಿಯಿಂದ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ನಮ್ಮೊಂದು ನಿಮ್ಮೊಂದು ಅಂತ ಇವತ್ತು ಪ್ರತಿಯೊಬ್ಬರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ, ಯಾಕಂದರೆ ಇವತ್ತು ಈ ರೀತಿ ಇರ್ತಾರೆ, ಮುಂದಿನ ಪೀಳಿಗೆಯೂ ಸಹ ಈ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು. ಯಾಕಂದರೆ ಹಿರಿಯರು ಅನೇಕ ವರ್ಷಗಳಿಂದ ನಡ್ಸ್ಕೊಂಡು ಬಂದಿರ್ತಾರೆ. ಆದರೆ ಮುಂದೆ ನಡೆಸುವಂಥ ಒಂದು ಪೀಳಿಗೆ ನಮ್ಮ ಮುಂದಕ್ಕೆ ಬರಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ನಾವು ಬನಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನವನ್ನು ಸಹ ಅದೇ ರೀತಿ ಬೆಳೆಸ್ತಾ ಬಂದಿರೋದು. ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಇದೇ ರೀತಿ ಒಂದು ನಮ್ಮ ಚಂದ್ರಾರೆಡ್ಡಿ ಅವರ ಒಂದು ಹಿರಿಯ ನೇತೃತ್ವದಲ್ಲಿ ಎಲ್ಲರೂ ಒಂದು ಒಗ್ಗೂಡಿ ಮುಂದೆ ಬರ್ತಾ ಇದ್ದಾರೆ. ಮುಂದೇನೂ ಸಹ ಒಂದು ಪೀಳಿಗೆ ಅದೇ ರೀತಿ ಮುಂದೆ ಬಂದು ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಇನ್ನೂ ಉತ್ತಮವಾಗಿ ನೆರವೇರಿಸಲಿ. ದೇವರ ಕೃಪೆಗೆ ಎಲ್ಲ ಭಕ್ತಾದಿಗಳು ಪಾತ್ರರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡಿ ಈ ಗ್ರಾಮಸ್ಥರ ಪರವಾಗಿ ನನಗೆ 2 ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.